ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ನ 2026 ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಆಕ್ಚುಲ್ ಆಗಿ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಇನ್ನೇನು ನಿಮ್ಮ ಒಂದು PU ಎಕ್ಸಾಮ್ ಕೂಡ ಹತ್ರ ಬರ್ತಿದೆ. ಎಲ್ಲರೂ ಕೂಡ ಕರೆಕ್ಟ್ ಆಗಿ ಪ್ರಿಪರೇಷನ್ ಮಾಡ್ಕೊಂತಿದ್ದೀರಾ ಅಂತ ಹೇಳಿ ಅನ್ಕೊಂತೀನಿ. ಈ ಸತಿ ಸ್ವಲ್ಪ ಬೇಗನೆ ಇಟ್ಟಿದ್ದಾರೆ ಎಕ್ಸಾಮ್ ನ. ಅದಕ್ಕೋಸ್ಕರನೇ ನಿಮ್ಮ ಒಂದು KCET ಎಕ್ಸಾಮ್ ಕೂಡ ಹತ್ರ ಬಂದ್ಬಿಡುತ್ತೆ. ಸೊ ಹಾಗಾಗಿ ಡೇಟ್ ನ ಅನೌನ್ಸ್ಮೆಂಟ್ ಮಾಡೋದು ನಿಮ್ಗೆ ಜಾನ್ವರಿನಲ್ಲಿ ಅಂತಾನೆ ಹೇಳ್ಬೋದು. ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಕಂಪ್ಲೀಟ್ ಎಲ್ಲಾನು ಕೂಡ ಜಾನ್ವರಿಯಲ್ಲಿ ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇವಾಗ ಸದ್ಯಕ್ಕೆ ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣ ನೀವು ಮೊದಲೆಲ್ಲ ಅಪ್ಲಿಕೇಶನ್ಗೆ ಹಾಕ್ಬಿಡ್ಬೋದಿತ್ತು. ಬಟ್ ಇವಾಗ ನೀವು KCET ಗೆ ಅಪ್ಲಿಕೇಶನ್ ಹಾಕ್ತೀರಾ ಅಂತ ಹೇಳೋದಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಾನು ಕೂಡ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿರಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಏನಕ್ಕಪ್ಪ ಅಂದ್ರೆ 2 ವರ್ಷದಿಂದ ನಾನು KCET ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇದ್ದೀನಿ. ನೆಕ್ಸ್ಟ್ ವರ್ಷನೂ ಕೂಡ ನಿಮ್ಗೆ ಇಲ್ಲಿ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಯಾರೆಲ್ಲ ಈ ಸತಿ KCET ಎಕ್ಸಾಮ್ ಬರೀಬೇಕು ಅಂತ ಅನ್ಕೊಂಡಿದ್ದೀರೋ, ಸೊ ಅವ್ರಿಗೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ನೋಡಿ. ಸೊ ಆ ಒಂದು ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಮೊದಲನೇದಾಗಿ ನೀವೇನ ಕೋರ್ಟನ್ನ ಕ್ಲೈಮ್ ಮಾಡ್ತೀರಾ ಅಂತ ಹೇಳೋದಾದ್ರೆ ಸೊ ಅದರ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಮಾರ್ಕ್ಸ್ ಕಾರ್ಡ್ಸ್ ಇರಬೇಕಾಗುತ್ತೆ. ಪ್ರತಿ ಒಂದೂ ಕೂಡ ಒರಿಜಿನಲ್ ಇರಬೇಕಾಗುತ್ತೆ. ಸೊ ಎಲ್ಲಾನು ಕೂಡ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರಿ. PDF ಫಾರ್ಮ್ ಅಲ್ಲಿ ಇಟ್ಕೊಂಡಿರಿ. ಏನಕ್ಕಪ್ಪ ಅಂದ್ರೆ PDF ನ ನೀವು ಇಲ್ಲಿ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೇಕಲ್ವಾ ನೀವೇ ಅಂತ ಹೇಳಿ. ಸೊ ಹಂಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕೂಡ ನೀವು ಇವಾಗ್ಲೇನೆ PDF ಫಾರ್ಮ್ ಆಗಿ ಇಟ್ಕೊಂಡಿರಿ. ಏನಕ್ಕಪ್ಪ ಅಂದ್ರೆ ಹೇಳಕ್ಕಾಗಲ್ಲ, ಅವರು ಡಿಸೆಂಬರ್ ಫಸ್ಟ್ ವೀಕ್ ಅಥವಾ ಲಾಸ್ಟ್ ವೀಕ್ ಅಲ್ಲೇ ನಿಮ್ಗೆ ಅನೌನ್ಸ್ಮೆಂಟ್ ಮಾಡಿಬಿಡಬಹುದು. ಸೊ KCET ನ ಒಂದು ಅಪ್ಲಿಕೇಶನ್ಗೋಸ್ಕರ. ಸೊ ಹಂಗಾಗಿ ಒಂದ್ ವೇಳೆ ಅಪ್ಲಿಕೇಶನ್ ಓಪನ್ ಆಯ್ತು ಅಂತ ಹೇಳೋದಾದ್ರೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನೀವು ಇಲ್ಲಿ ಅಪ್ಲೈ ಮಾಡಬಹುದಂತದ್ದು. ಏನಕ್ಕಪ್ಪ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಎಲ್ಲಾನು ಕೂಡ ಪ್ರೋಸೆಸ್ಗಳು ಬಂದ್ಬಿಡುತ್ತೆ. ಸೊ ಹಂಗಾಗಿ ಜಾನ್ವರಿ ತನಕ ನೀವು ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಸೊ ಯಾರೆಲ್ಲ ಸ್ಟಡೀಸ್ಗೆ ಪ್ರಿಪರೇಷನ್ ಮಾಡ್ಕೊಂತಿದ್ದೀರೋ ಸೊ ಖಂಡಿತವಾಗ್ಲೂ ಕೂಡ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು KCET ನಲ್ಲಿ ಒಳ್ಳೆ ರ್ಯಾಂಕ್ ನ ತಗೊಂಡಿದ್ದೀರಾ ಅಂತ ಹೇಳೋದಾದ್ರೆ ಒಳ್ಳೆ ಕಾಲೇಜ್ ಸಿಗುತ್ತೆ ನಿಮ್ಗೆ. ಸೊ ಡಿಗ್ರಿಗೆ. ಹಂಗಾಗಿ ಪ್ರತಿಯೊಬ್ಬರನ್ನು ಕೂಡ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡು ಬರೀರಿ ಅಂತ ಹೇಳ್ತೀನಿ. ಜೈ ಹಿಂದ್, ವಂದೇ ಮಾತರಂ.